ಯೂರಿಯಾ ಗದ್ದಲದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಳೆದ 4-5 ದಿನದಿಂದ ಸಮಸ್ಯೆ ಆಗ್ತಾ ಇದೆ. ಕೃಷಿ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯೂರಿಯಾ ಗದ್ದಲದ ಬಗ್ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಳೆದ 4-5 ದಿನಗಳಿಂದ ಸಮಸ್ಯೆ ಆಗ್ತಾ ಇದೆ ಅಷ್ಟೇ. ಕೃಷಿ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಕೇಂದ್ರ ಸರ್ಕಾರದ ಈ ಬಾರಿ ಸಪ್ಲೈ ಕಡಿಮೆ ಆಗಿದೆ. 5.40 ಲಕ್ಷ ಗೊಬ್ಬರ ಬ್ಯಾಲೆನ್ಸ್ ಇತ್ತು. ಈ ವರ್ಷ 5,16,959 ಮೆಟ್ರಿಕ್ ಟನ್ ರಸಗೊಬ್ಬರ ನೀಡಲಾಗಿದೆ. ಇನ್ನೂ ಅವಶ್ಯಕತೆ ಇದೆ ಅಂತೆ 6 ಲಕ್ಷಕ್ಕಿಂತ ಮೆಟ್ರಿಕ್ ಟನ್ ಗೊಬ್ಬರ. 5,16,959 ಮೆಟ್ರಿಕ್ ಟನ್ ರಸಗೊಬ್ಬರ ಮಾತ್ರ ಕೇಂದ್ರ ಸರಬರಾಜು ಮಾಡಿದೆ. ರಾಜ್ಯಕ್ಕೆ ಇನ್ನೂ 6,80,655 ಮೆಟ್ರಿಕ್ ಟನ್ ಯೂರಿಯಾದ ಅವಶ್ಯಕತೆ ಇದೆ. ಸಮಸ್ಯೆ ಬಗೆಹರಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಎಲ್ಲ ಸಲದ ಆರೋಪ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮಾಡಕ್ ಹೋಗಿಲ್ಲ. ಕಳೆದ ವರ್ಷ 54,000 OB ಇತ್ತು, ಓಲ್ಡ್ ಬ್ಯಾಲೆನ್ಸ್ 54,000 ಇದ್ದಾಗ 5,40,000 ಕಳೆದ ವರ್ಷ ಬ್ಯಾಲೆನ್ಸ್ ಇದ್ದಾಗ 6,69,000 ಈ ಟೈಮ್ಗೆ ನಮಗೆ ಸಪ್ಲೈ ಆಗಿತ್ತು. ಆದರೆ ಈ ವರ್ಷ 3,40,000 ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಕಡಿಮೆ ಇದೆ, 50% ಹೆಚ್ಚು ಕಡಿಮೆ, 40% ಕಡಿಮೆ ಇದೆ. ಆದರೆ ಈಗ ನಮಗೆ ಬಂದಿರೋದು 5,27,000 ಮಾತ್ರ ಸಪ್ಲೈ ಆಗಿದೆ. ಇದರಿಂದ ಇಷ್ಟು ಕಡಿಮೆ ಸಪ್ಲೈ ಆಗಿರೋದು, ಏರಿಯಾ ಜಾಸ್ತಿ ಆಗಿರೋದು, ಬೇಗ ಬಿತ್ತನೆ ಆಗಿರೋದು, ಇವೆಲ್ಲವೂ ಕಾರಣದಿಂದ ಸ್ವಲ್ಪ ಸಮಸ್ಯೆ ಇದೆ. ಅದನ್ನು ನಾವು ಕೇಂದ್ರ ಸರ್ಕಾರನ ದೂರಕ್ಕೆ ಹೋಗ್ತಾ ಇಲ್ಲ. ಆದಷ್ಟು ಕೇಂದ್ರ ಸರ್ಕಾರದಿಂದ ಸಪ್ಲೈ ತಗೊಂಡು ಏನಾದರೂ ರೈತರ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರಾಜ್ಯದ ಎಲ್ಲ ರೈತರು, ನಿಮಗೆ ಟೈಮ್ ಟು ಟೈಮ್ ಏನು ಅವಶ್ಯಕತೆ ಇದೆ ಅದನ್ನು ನಾವು ಕೇಂದ್ರ ಸರ್ಕಾರದಿಂದ ತರಿಸೋ ಪ್ರಯತ್ನದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ದಾಸ್ತಾನು ಏನಿದೆ ಅದನ್ನು ನಿಮಗೆ ಎಲ್ಲಿ ಅತ್ಯಂತ ಹೆಚ್ಚು ಅವಶ್ಯಕತೆ ಇದೆ ಅಲ್ಲಿಗೆ ಶಿಫ್ಟ್ ಮಾಡಿ ಮಾಡಿಸ್ಕೊಡ್ತೀವಿ. ಯಾವುದೇ ಥರದ ಸಮಸ್ಯೆಯನ್ನು ನಾವು ನಿಮಗೆ ಕೊಡಲ್ಲ. ದಯಮಾಡಿ ಎಲ್ಲ ರೈತರು ಅಂಗಡಿ ಹತ್ರ ಕ್ಯೂ ನಿಲ್ಲೋದಾಗಲಿ ಅಥವಾ ಪ್ರತಿಭಟನೆ ಮಾಡ್ತಕ್ಕಂಥದ್ದಾಗಲಿ ಬೇಡ. ನಿಮಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ನಾನು ನಮ್ಮ ಎಲ್ಲ JDಗಳಿಗೆ ಮತ್ತು ನಮ್ಮ ಕಮಿಷನರು ಸೆಕ್ರೆಟರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಎಲ್ಲ DC ಗಳ ಜೊತೆ ಇಟ್ಕೊಂಡು ನಿಮಗೆ ಸೌಲಭ್ಯ ಸಪ್ಲೈ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಕೇಂದ್ರದಿಂದ ತರಿಸೋವಂಥ ಪ್ರಯತ್ನ ಸಹ ಮತ್ತೊಂದು ಕಡೆ ನಾವು ಮಾಡ್ತೀವಿ. ಅದ್ರ ಜೊತೆಗೆ ದಾವಣಗೆರೆಯಲ್ಲಿ 33,000 ಜುಲೈ ಎಂಡ್ವರೆಗೆ ಬೇಡಿಕೆ ಇದ್ದಿತ್ತು. ಏಪ್ರಿಲ್ ಜುಲೈ ಎಂಡ್ವರೆಗೆ 33,000 ಬೇಡಿಕೆ ಇದ್ದಿತ್ತು. 37,000 ನಾವು ಸರಬರಾಜು ಮಾಡಿದ್ದೀವಿ. ಹಳೆ ಬ್ಯಾಲೆನ್ಸ್ ಸೇರಿ 37,000 ಸರಬರಾಜು ಮಾಡಿದ್ದೀವಿ. ಈಗ ಖರ್ಚಾಗಿರೋದು 33,000, ಅದರಲ್ಲಿ 3,000 ಬ್ಯಾಲೆನ್ಸ್ ಇದೆ ಇನ್ನೂ ಅವ್ರ ಹತ್ರ. ಸೊ ಅದೇ ಥರ ಇದ್ರ ಬಗ್ಗೆ ಮಾತಾಡೋದಕ್ಕೆ ರೈತ ಮುಖಂಡರು ಪ್ರಭಾಕರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾಕೆ ಸರ್ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಗೊಬ್ಬರದ್ದು ಈ ವರ್ಷ? ಸರ್ ಅದು ತೊಂದರೆ ಅನ್ನಕ್ಕೇನಿಲ್ಲ ಸರ್. ಈ ಒಂದು ಗೊಬ್ಬರದ ಅಂಗಡಿಗಳ ಮಾಲೀಕರು ಏನಿದ್ದಾರೆ, ದೊಡ್ಡವ್ರು, ಈಗ ರಾಜಕೀಯ ಲೀಡರ್ಸು, ಅವರು ಇದನ್ನ ಅಭಾವ ಸೃಷ್ಟಿ ಮಾಡಿಬಿಟ್ಟಾರ ಸರ್. ಅದು ಫರ್ಟಿಲೈಸರ್ ಇಲ್ಲ, ಗೊಬ್ಬರ ಇಲ್ಲ. ಮೊನ್ನೆ ನಾವು ನಮ್ಮ ರಾಯಚೂರು JD ಅವ್ರನ್ನ ಮತ್ತೆ DC ಅವ್ರನ್ನ ನಾವು ಮೀಟ್ ಆಗಿ ಕೇಳಿದ್ವಿ ಸರ್. ಅದು ಅವ್ರು ಹೇಳ್ತಾರೆ, ಇಲ್ಲ ನಮ್ದು ಈ ವರ್ಷ 1,50,000 ಮೆಟ್ರಿಕ್ ಟನ್ ಯೂರಿಯಾ ಇತ್ತು, ಬಟ್ ನಮಗ್ ಬಂದಿರೋದು 1,53,000 ಮೆಟ್ರಿಕ್ ಟನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು ಅಂಗಡಿಯಲ್ಲಿ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಈಗ ರೈತರು ಏನ್ ಮಾಡ್ತಾ ಇದಾರೆ, ಇವರು ಗೊಬ್ಬರ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾಕ್ ಮಾಡಿ ಆಮೇಲೆ 1ಕ್ಕೆ 2ರಷ್ಟು ದುಡ್ಡನ್ನ ಹೊಡಿಬೇಕನ್ನೋ ಒಂದು ಹುನ್ನಾರ ನಡೆದಿದೆ ಸರ್. ಇದು ಯಾರಿಂದ ಹುನ್ನಾರ ಸರ್? ಇದಕ್ಕೆ ನೇರ ಸರ್ಕಾರನೇ ಸರ್, ಅವರೇ ಇದು ಸೃಷ್ಟಿ ಮಾಡಿರೋದು. ಈಗ ಗೊಬ್ಬರ ಫರ್ಟಿಲೈಸರ್ ಕಡಿಮೆ ಇದೆ, ಈ ವರ್ಷ ಗೊಬ್ಬರ ಶಾರ್ಟೇಜ್ ಇದೆ ಅಂತ. ಈಗ ಮೊದ್ಲೇ ಈಗ ಯಾವುದೇ ಆಗಲಿ, ನಾನು ಒಂದು 10 ಎಕರೆ ಹೊಲ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಒಂದು ಪ್ರೀ ಪ್ಲಾನ್ ಇರುತ್ತೆ, ನನಗೆ ಇಷ್ಟು ಗೊಬ್ಬರ ಬೇಕು, ಇಷ್ಟು ಬೀಜ ಬೇಕಂತ. ಬಟ್ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಈ ಸೊಸೈಟಿ ಅವ್ರು ಇರ್ತಾರಲ್ಲ ಸರ್, ಅಲ್ಲಿ ಸಿಬ್ಬಂದಿಗಳು ಈ ರೀತಿಯಾಗಿ ಏನಾದ್ರು ಮಾಡ್ತಿದಾರಾ ಅಂತ? ಈಗ ಸೊಸೈಟಿ ಅವರಾಗ್ಲಿ, ಅಧಿಕಾರಿಗಳಾಗ್ಲಿ, ಅವರು ಈ ರಾಜಕಾರಣಿಗಳ ಕೈಗೊಂಬೆ ಸರ್ ಅವರು. ನಿಜ ನಿಜ ನಿಜ.
ಇವ್ರು ಏನ್ ಮಾಡ್ತಾರೆ ಸರ್, ಈಗ ನಾನು ಕಾಂಗ್ರೆಸ್ ಲೀಡ್ರು, ಒಟ್ಟು ಯಾವ್ದೋ ಒಂದು ಪಕ್ಷವು, ನಾಟ್ ಓನ್ಲಿ ಕಾಂಗ್ರೆಸ್. ಈಗ ಸರ್, ನಾ ಮಿನಿಸ್ಟರ್ ಹತ್ರ ಹೋಗೋದು, ನನಗೆ ಇಷ್ಟು ಗೊಬ್ಬರ ಬೇಕು ಇಷ್ಟನ್ನ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಸ್ಟಾಕ್ ಮಾಡೋದು. ಇದರಲ್ಲಿ ರಾಜಕೀಯ ಈಗ ಏನ್ ಸಚಿವರಾಗಿರ್ಬೋದು, MLA ಆಗಿರ್ಬೋದು, ಅವರು ಇದನ್ನ ಇನ್ಫ್ಲುಯೆನ್ಸ್ ಮಾಡೋದನ್ನ ಬಿಡ್ಬೇಕು. ಫಸ್ಟ್ ಆಫ್ ಆಲ್ ರೈತರ ವಿಷಯದಲ್ಲಿ ಯಾವುದೇ ಒಂದು ಇನ್ಫ್ಲುಯೆನ್ಸ್ ಮಾಡೋದನ್ನ ಅದು ಮೊದ್ಲು ಬ್ರೇಕ್ ಆಗ್ಬೇಕದು. ಇದರಿಂದನೇ ಈಗ ರೈತರೆಲ್ಲ ತೊಂದರೆ ಆಗ್ತಾ ಇದೆ ಸರ್. ಈಗ ನಮ್ಮ ಪುಟ್ಟಣ್ಣಯ್ಯವರು ಒಂದು ಮಾತು ಹೇಳ್ತಿದ್ರು ಸರ್, ಈ ರಾಜಕೀಯ ನಾಯಕರಿಗೆ 2 ಸೆನ್ಸ್ ಇಲ್ಲ ಅಂತ ಹೇಳ್ತಿದ್ರು ಅವರು. ಒಂದು ಕಾಮನ್ ಸೆನ್ಸ್, ಇನ್ನೊಂದು ಹ್ಯೂಮನ್ ಸೆನ್ಸ್. ಇವೆರಡು ಸೆನ್ಸ್ ಇಲ್ದದಕ್ಕೆ ಇವತ್ತು ರೈತ ಬೀದಿಗೆ ಬರ್ತಾ ಇದ್ದಾನೆ. ಈಗ ನೋಡಿ, ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು, ಕೃಷಿ ಇಲಾಖೆಯಲ್ಲಿ ಆ ರೀತಿಯಾಗಿ ಏನೂ ಇಲ್ಲ, ಬಟ್ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದವರು ಕಡಿಮೆ ಕಳಿಸ್ಕೊಟ್ಟಿದ್ದಾರೆ ಗೊಬ್ಬರವನ್ನ ಅಂತ ಕೇಂದ್ರದ ಮೇಲೆ ಹಾಕ್ತಾ ಇದ್ದಾರೆ. ಸರ್, ಇವತ್ತು ನಾನೇ ಈಗ ಖುದ್ದಾಗಿ ಮೊನ್ನೆ DC ಅವ್ರ ಹತ್ರನೇ ಹೋಗಿ JD ಅವ್ರನ್ನ ಮೀಟಿಂಗ್ ಮಾಡಿ ರಿಕ್ವೈರ್ಮೆಂಟ್ ತಕ್ಕಷ್ಟು ಗೊಬ್ಬರ ಬಂದಿದೆ ಅಂತ ಅವ್ರು ಹೇಳಿದಾರೆ ನನಗೆ. ಓನ್ಲಿ ಪ್ರೂಫ್ ಸಮೇತ ನನಗೆ ಕೊಟ್ಟಿದ್ದಾರೆ ರಾಯಚೂರಲ್ಲಿ. ಬಟ್ ಒಂದು ಅಂಗಡಿಯಲ್ಲಿ ಯೂರಿಯಾ ಸಿಗ್ತಾ ಇಲ್ಲ. ಅದಕ್ಕೆ ಯಾರು ಹೊಣೆ ಸರ್? ಅದಕ್ಕೆ ಇವಾಗ ಇವ್ರು ಏನ್ ಮಾಡಿಬಿಡ್ತಾರೆ ಸರ್, ನಾಟಿ ಮಾಡ್ಬೇಕಾದ್ರೆ ಬೀಜದ ಅಭಾವ ಸೃಷ್ಟಿ ಮಾಡಿ 1 to 2 ಅದರಲ್ಲಿ ರೈತರನ್ನ ಕೊಳ್ಳೆ ಹೊಡಿತಾರೆ. ಕರೆಕ್ಟ್, ಆ ರೀತಿನೂ ಮಾಡ್ತಾರೆ, ನಿಜ. ಈ ಬೀಜ ಆದ್ಮೇಲೆ ಈ ಗೊಬ್ಬರ ಸರ್, ಈ ಗೊಬ್ಬರ ಸರಿ ಇದಾದ್ಮೇಲೆ ಮಾರಾಟದಲ್ಲೂ ಕೂಡ ಇದೇ ತರ ಮಾಡಿಬಿಡ್ತಾರೆ. ಸರ್ಕಾರಕ್ಕೆ ಪ್ರೀ ಪ್ಲಾನ್ ಇರ್ಬೇಕು, ಈ ವರ್ಷ ಇಷ್ಟು ಬೇಕು ಇಷ್ಟು ಇಲ್ಲ. ಈಗ ಯಾವುದೇ ಉದಾಹರಣೆ ಸರ್, ಈಗ ರೈತರದ್ದು ಈಗ ಎಲ್ಲ ಬೆಳೆ ಕೈ ಯಾವ ತಾಲೂಕಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ಬೆಳೆ ಬೆಳೀತಾರೆ ಅಂತ ಅವ್ರಿಗೆ ಮಾಹಿತಿ ಇರುತ್ತೆ. ಬಟ್ ಅದು ಖರೀದಿ ಕೇಂದ್ರಗಳನ್ನ ಸರಿಯಾಗಿ ತೆಗಿಯಲ್ಲ. ಎಲ್ಲ ರೈತರ ಕೈಯಿಂದ ಮಾಲೆಲ್ಲ ಹೋದ್ಮೇಲೆ ಅವಾಗ ಖರೀದಿ ಕೇಂದ್ರ ತೆಗೆದ್ಬಿಟ್ಟು ಆ ದಲ್ಲಾಳಿಗಳಿಗೆ ಅವ್ರ ಜೋಬಿಗೆ ತುಂಬಕ್ಕೆ ಇವರು ಪ್ಲಾನ್. ಸರ್, ಏನ್ ಸರ್ ನೆಕ್ಸ್ಟ್ ಈ ತರ ಅಭಾವ ಆಗ್ತಾ ಇದೆ, ಈಗ ರೈತರಿಗೆ ಒಳ್ಳೆ ಮಳೆ ಬರ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಗೊಬ್ಬರ ಸಿಕ್ಕಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ಏನ್ ತುರ್ತಾಗಿ ಒಂದು ಕ್ರಮ ಆಗ್ಬೇಕಲ್ಲ? ನಮ್ಮಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ರಾಯಚೂರಲ್ಲಿ. ಪ್ರತಿ ದಿನ ಬೆಳಿಗ್ಗೆ ಎದ್ದು ಕೂಡಲೇ ರಾತ್ರಿ ನಿದ್ದೆ ಮಾಡಲ್ಲ ರೈತ. ಮಳೆ ಬೇರೆ ಜಾಸ್ತಿ ಆಗಿಬಿಟ್ಟು ಅವು ಸ್ವಲ್ಪ ಯೆಲ್ಲೋ ಕಲರ್ಗೆ ಬಂದ್ಬಿಟ್ಟಿದೆ ಬೆಳೆ, ತಂಪು ಹೆಚ್ಚಿಗಾಗಿ. ಈಗ ಅದಕ್ಕೆ ಯೂರಿಯಾ ಕೊಟ್ಟಿಲ್ಲ ಅಂದ್ರೆ ಅದು ಇರಲ್ಲ, ಬೆಳೆ ಹೋಗ್ಬಿಡುತ್ತೆ ಗಿಡ. JD ಅವರು ಏನ್ ಮಾಡ್ತಾರೆ, ಇಲ್ಲ ಸರ್ ನಾವೆಲ್ರಿಗೂ ಕೊಟ್ಟಿದೀವಿ, ಬಟ್ ಕೊಟ್ರೆ ಎಲ್ಲೋಯ್ತು ಗೊಬ್ಬರ? ಬೇಕಲ್ಲ. ಎಸ್ ಸರ್, ಇದು ಸರಿಯಾಗಿ ಸರ್ ಅದು ಅವರು ನಿರ್ವಹಣೆ. ಓಕೆ ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ರೈತರ ಗೋಳು ಅಂದರೆ ತುಂಬ ಇದೆ ಪಾಪ, ಅವರಿಗೆ ಕಷ್ಟ ಆಗ್ತಾ ಇದೆ. ಈಗ ಗೊಬ್ಬರ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಈತ ಕೇಂದ್ರ ಏನು ರಾಜ್ಯ ಸರ್ಕಾರದವರು ಕೇಂದ್ರದ ಮೇಲೆ ಹರಿಯಾಯ್ತಾ ಇರೋದು, ಅವರೇ ಕೊಟ್ಟಿಲ್ಲ ಗೊಬ್ಬರನ ಅಂತ ಹೇಳಿ. ಒಟ್ಟಾರೆಯಾಗಿ ಇದರಲ್ಲೂ ಕೂಡ ರಾಜಕಾರಣ ಅಂತ ಜೋರಾಗಿ ನಡೀತಾ ಇದೆ. ಇಬ್ಬರ ನಡುವೆಯಲ್ಲಿ ಕಷ್ಟ ಅನುಭವಿಸ್ತಾ ಇರೋದು ರೈತರು.